ಇನ್ನು ಸೂರ್ಯವಂಶ ಸಿನಿಮಾದಲ್ಲಿ ಬಾಲನಟರಾಗಿ ಕೂಡ ಅಭಿನಯಿಸಿದಂಥ ಅದ್ಭುತವಾದಂತಹ ಕಲಾವಿದ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ವಿಚಾರ ನೋಡ್ತಾ ಬಂದರೆ ಸೂರ್ಯವಂಶ ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ ಕೂಡ ಮೂಡಿ ಬಂದಂಥ ಸಿನಿಮಾ ಅಂತ ಹೇಳ್ಬೋದು. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿತ್ತಿದ್ದು. ಇನ್ನು ಈ ಸಿನಿಮಾದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಕಲಾವಿದರು ಅಂತಲೂ ಕೂಡ ನಮ್ಮ ಮಾಸ್ಟರ್ ಚಂದನ್ ಅಂತಲೇ ಹೇಳ್ಬೋದು. ಇನ್ನು ಇವರು ಬಾಲನಟರಾಗಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥವ್ರು. ಇದೀಗ ಅವರು ಇನ್ನಿಲ್ಲ ಅನ್ನೋದು ನಿಜ ಕೂಡ ಶಾಕಿಂಗ್ ಅಂತ ಹೇಳ್ಬೋದು. ಅದು ಇತ್ತೀಚೆಗೆ ಒಂದು ಬೆಂಗಳೂರಿನ ಒಂದು ಮಾಲಲ್ಲಿ ಫಿಲಮ್ ನೋಡೋಕ್ಕೆ ಅಂತ ಬಂದಿರ್ತಾರೆ. ಇನ್ನು ಆ ಸಿನಿಮಾ ನೋಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲೇ ಒಬ್ಬರು ಯೂಟ್ಯೂಬರ್ ಗುರುಸಿ ಮಾತಾಡಿಸ್ತಾರೆ. ಸರ್ ಎಲ್ಲಿ ಹೋಗ್ಬಿಟ್ರಿ ಸರ್, ನೀವು ಕಾಣ್ತಾನೆ ಇಲ್ವೇ ಇಲ್ವಲ್ಲ ಅಂತೆಲ್ಲ ಕೇಳಿದ್ದಕ್ಕೆ ಅವರು ಸದ್ಯ ಇದ್ರ ಬಗ್ಗೆ ಅವ್ರು ಮಾತನಾಡಿದರು. ಹೌದು, ನಾನೀಗ ಆಸ್ಟ್ರೇಲಿಯಾದಲ್ಲಿ ವಾಸವಾಗಿದ್ದೇನೆ. ಸಾಫ್ಟ್ವೇರ್ ಇಂಜಿನಿಯರ್ ಪದವಿಯನ್ನು ಪಡೆದುಕೊಂಡು ಈಗ ಆಸ್ಟ್ರೇಲಿಯಾದಲ್ಲಿ ವಾಸವಾಗಿ ನಾನು ಕೆಲಸವನ್ನು ಕೂಡ ಮಾಡ್ತಿರೋಂಥದ್ದು. ಹೀಗಾಗಿ ನಾನು ಸಿನಿಮಾ ರಂಗದಿಂದ ಸಂಪೂರ್ಣ ದೂರ ಉಳಿದಿದ್ದೀನಿ. ನನಗೆ ಈಗ ಸಿನಿಮಾ ರಂಗದ ಯಾವುದೇ ಟಚ್ ಕೂಡ ನನಗೆ ಇಲ್ಲ ಅಂತ ಹೇಳಿ ತುಂಬಾ ನಗ್ತಾನೆ ಹೇಳ್ತಾರೆ. ಹೀಗಾಗಿ